ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮ್ಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಕೆಲವೊಂದು ಗಿಡಗಳನ್ನ ನಾವು ತುಂಬ ಹುಷಾರಾಗಿ ಪ್ಯಾಕ್ ಮಾಡಬೇಕಾಗುತ್ತೆ. ಅದರಲ್ಲೂ ಈ ಅಷ್ಟಲಕ್ಷ್ಮಿ ಗಿಡನ ನಾವು ಯಾವ ರೀತಿ ಪ್ಯಾಕ್ ಮಾಡ್ತೀವಿ ಅಂತ ನೋಡೋಣ. ಮತ್ತು ಇನ್ನು ಗಿಡ ತಗೊಂಡಿದ್ರಲ್ಲ ಇವರು ಮಂಗಳೂರವರು, ನೋಡಿ ಅದು ಹೂ ಬಿಟ್ಟಿದೆ ಅಂತ ಕಳಿಸಿದ್ದಾರೆ. ತುಂಬ ಚೆನ್ನಾಗಿದೆ ಅಕ್ಕ, ಕಲ್ಲರ್ ಅಂತೂ ಸೂಪರಾಗಿದೆ ಅಂತಲೂ ಸಹ ನನಗೆ ಅದು ಮೆಸೇಜ್ ಹಾಕಿದರು. ಇನ್ನು ಇದು ಅಷ್ಟೇ, ಇವರು ಮಂಗಳೂರವರು ಸುಜಿಯಾ ಮೇಡಮ್ ಅಂತ ಅವರು ಬುಕ್ ಮಾಡ್ಕೊಂಡಿದ್ರು. ಅವ್ರ ಗಿಡದಲ್ಲೂ ಬಿಟ್ಟಿರೋ ಅಂಥ ಹೂವು ಇದು. ಇನ್ನು ನೋಡಿ, ಇದು ಅಷ್ಟಲಕ್ಷ್ಮಿ ವಾಸ್ತು ಗಿಡ, ಕುಬೇರ ಗಿಡ ಅಂತಲೂ ಹೇಳ್ತಾರೆ. ಇದು 50 ಗಿಡ ಇತ್ತು. 50 ಗಿಡದಲ್ಲಿ ಎಲ್ಲ ಖಾಲಿಯಾಗಿ ಇನ್ನೊಂದು ಉಳ್ಕೊಂಡಿದೆ. ಇದನ್ನು ನಾವು ಯಾವ ರೀತಿ ಪ್ಯಾಕ್ ಮಾಡ್ತೀವಿ ನೋಡಿ, ಈ ಥರ ತುಂಬ ಕೇರಾಗಿ ಇದನ್ನು ನಾವು ಪ್ಯಾಕ್ ಮಾಡಿ ಕಳಿಸ್ಕೊಟ್ಟಿದ್ದೀವಿ. ಅದರಲ್ಲೂ ಅದನ್ನು ಪಾಟ್ ಸಮೇತನೇ ಕಳಿಸಿದ್ದೀವಿ. ಪಾಟ್ ಸಮೇತನೇ ಕಳಿಸ್ಬೇಕು ಅಂದರೆ ಎಷ್ಟು ಜೋಪಾನಾಗಿ ನಾವು ಪ್ಯಾಕ್ ಮಾಡಬೇಕು ಅಂತಲೂ ಸಹ ಯೋಚನೆ ಮಾಡಿ ಅಲ್ವಾ. ತುಂಬಾ ಸಮಯ ಹಿಡಿಯುತ್ತೆ ಈ ಥರ ನಾವು ಪ್ಯಾಕ್ ಮಾಡಬೇಕು ಅಂದರೆ. ನೋಡಿ, ಈ ಥರ ರಟ್ಟೆಲ್ಲನೂ ಅದು ಪಾಟ್ ಮೇಲೇ ಇಟ್ಟು ಅದರ ಅಳತೆಗೆ ಕಟ್ ಮಾಡಿಕೊಂಡು ಇದೇನೇ ಎಷ್ಟು ಒಂದು 1 ಅವರ್ ಏನೋ ಕೆಲಸ ಹಿಡೀತು ನಮಗೆ ಇದು. ನಾನು ಇದನ್ನು ಯಾವ ರೀತಿ ಕಳಿಸೋದು ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದೆ. ಆ ಯೋಚನೆ ಮಾಡಬೇಕಾದ್ರೆ ನನಗೆ ಐಡಿಯಾ ಹೊಳೆದಿದ್ದೆ ಈ ಥರನ ಒಂದು ಸರಿ ಟ್ರೈ ಮಾಡೋಣ, ನೋಡೋಣ ಯಾವ ರೀತಿ ಆಗುತ್ತೆ ಅಂತವು. ಅದು ಪ್ಯಾಕಿಂಗ್ ಎಲ್ಲ ಆದಮೇಲೆ ತುಂಬಾ ಚೆನ್ನಾಗಿ ಬಂದಿದೆ. ಅಂದರೆ ಈ ಥರ ಸೂಕ್ಷ್ಮವಾದ ಗಿಡಗಳನ್ನ ನಾವು ಇದೇ ರೀತಿಯೇ ಪ್ಯಾಕ್ ಮಾಡಿ ಕಳಿಸ್ಬೇಕು. ಇದನ್ನು ನಾವು ಸಪ್ರೇಟ್ ಎಲ್ಲ ಮಾಡಿ ಕಳಿಸಿದ್ರೆ ಏನಾಗುತ್ತೆ, ಅದು ಕಟ್ಟಾಗೋ ಚಾನ್ಸು ಇರುತ್ತೆ. ಮತ್ತು ಇನ್ನು ಅದರಲ್ಲಿ ಮುಳ್ಳುಗಳೂ ಸಹ ಇರುತ್ತೆ. ಹಾಗಾಗಿ ಸ್ವಲ್ಪ ಹುಷಾರಾಗಿ ನಾವು ಇದನ್ನು ಪ್ಯಾಕ್ ಮಾಡಬೇಕಾಗತ್ತೆ. ಅದರಲ್ಲೂ ಇದು ವಾಸ್ತು ಗಿಡನೇ ಸಪ್ರೇಟು ಪ್ಯಾಕ್ ಮಾಡಿ, ಮತ್ತು ಇನ್ನೂ ಎಕ್ಸ್ಟ್ರಾ ಗಿಡಗಳನ್ನೂ ಬುಕ್ ಮಾಡ್ಕೊಂಡಿದ್ರು, ಅದನ್ನು ಸಪ್ರೇಟಾಗಿ ಪ್ಯಾಕ್ ಮಾಡಿದ್ದಾಯಿತು. ನೋಡಿ, ಈ ಥರ ನೋಡಿ, ಫಸ್ಟು ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ನೋಡಿ ಅದು ರಟ್ಟು ಮೇಲಿಟ್ಟು ಅದು ಅಳತೆ ನೋಡಿಕೊಂಡು ಪಾಟು ಎಷ್ಟು ಸೈಜ್ ಇದೆ ಅಷ್ಟು ಸೈಜಿಗೆ ಅಳತೆ ಮಾಡಿಕೊಂಡು ನಾವು ಅದನ್ನು ಕಟ್ ಮಾಡಿ ಆ ರಟ್ಟು ಮತ್ತು ಆ ಪಾಟು ಗಿಡ ಸೇರಿಸಿ ಗಮ್ ಟೇಪ್ ಹಾಕಿ ನಾವು ಅದನ್ನು ನೀಟಾಗಿ ಕೂರಿಸ್ಕೊಂಡು ಆಮೇಲೆ ಪ್ಯಾಕ್ ಮಾಡೋದು. ಕಾಸ್ಟ್ಲಿ ಗಿಡ ಎಲ್ಲ ನೀವು ಯಾವ ರೀತಿ ಪ್ಯಾಕ್ ಮಾಡ್ತೀರಾ, ಅದನ್ನು ಹೆಂಗೆ ಸೇಫ್ಟಿಯಾಗಿ ಕಳಿಸ್ತೀರಾ, ಅದು ಗಿಡನೂ ಸಹ ತೋರಿಸಿ ಅಂತ ಇದ್ದರು. ನಾನು ಹಂಗಾಗಿ ಇದನ್ನು ವಿಡಿಯೋ ಮಾಡಿದೆ ಅಷ್ಟೇ. ಈ ವಿಡಿಯೋ ಮಾಡೋಕ್ಕೂ ನನಗೆ ಟೈಮ್ ಇರಲಿಲ್ಲ. ಆಮೇಲೆ ನೆನಪಾಯಿತು ನನಗೆ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ನೆನಪಾಯಿತು. ಹಾಗಾಗಿ ನಾನು ಅದನ್ನು ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಈಗ ನಾವು ಎಲ್ಲ ಗಿಡನೂ ಒಂದೇ ರೀತಿ ಪ್ಯಾಕ್ ಮಾಡೋಕ್ಕಾಗೋದಿಲ್ಲ. ಈಗ ದಾಸವಾಳ ಗಿಡ, ಮಾಮೂಲಿ ಗಿಡಗಳೇ ಬೇರೆ ಥರ ಪ್ಯಾಕ್ ಮಾಡಬೇಕು, ಮತ್ತು ಈ ಥರ ಗಿಡಗಳನ್ನೇ ನಾವು ಬೇರೆ ರೀತಿಯೇ ಪ್ಯಾಕ್ ಮಾಡಬೇಕಾಗುತ್ತೆ. ಅದರಲ್ಲೂ ಇದು ಒಂದೇ ಗಿಡ ನಾನು ಸಪ್ರೇಟಾಗಿ ಪ್ಯಾಕ್ ಮಾಡಿರೋದು. ಇನ್ನೂ ಗಾರ್ಡೇನಿಯಾ ಮತ್ತು ದಾಸವಾಳ ಇದೆಲ್ಲ ಬುಕ್ ಮಾಡ್ಕೊಂಡಿದ್ರು. ಈ ಗಿಡ ಬುಕ್ ಮಾಡ್ಕೊಂಡಿರೋರು, ಹಂಗಾಗಿ ನಾನು ಆ ಗಿಡಗಳನ್ನೇ ಸಪ್ರೇಟ್ ಮಾಡಿ ಈ ಗಿಡ ಒಂದು ಗಿಡನೇ ಸಪ್ರೇಟಾಗಿ ಪ್ಯಾಕಿಂಗ್ ಮಾಡಿದ್ದೀನಿ. ನನಗೆ ಇದನ್ನು ಐಡಿಯಾ ಕೊಟ್ಟಿದ್ದೆ ವೀವರ್ಸ್ ಒಬ್ಬರು, ಶುಭ ಮುರಳಿ ಅಂತ. ತುಂಬ ಧನ್ಯವಾದಗಳು ಮೇಡಮ್ ನಿಮಗೆ. ಈ ಥರ ಮಾಡಿ ತುಂಬ ಸೇಫ್ಟಿಯಾಗಿರುತ್ತೆ ಅಂತಲೂ ಸಹ ನನಗೆ ಅದು ಐಡಿಯಾ ಕೊಟ್ಟರು ಅವರು. ಹಂಗಾಗಿ ನಾನು ಯಾಕೆ ಟ್ರೈ ಮಾಡಬಾರ್ದು ನೋಡೋಣ ಅಂತ ಅಂದ್ಬಿಟ್ಟು ಈ ಥರ ಮಾಡಿದ್ದೀವಿ. ಇದ್ರ ಜೊತೆನೇ ಅವು ಇನ್ನೊಂದಷ್ಟು ಗಿಡಗಳನ್ನೂ ಇದರಲ್ಲೇ ಹಾಕಿ ಪ್ಯಾಕ್ ಮಾಡೋಣ ಅಂತ ನೋಡಿದ್ವಿ. ನೋಡಿ, ಅಲ್ಲಿ ಪಕ್ಕದಲ್ಲಿ ಇಟ್ಟಿದ್ದೀವಿ. ನನಗೆ ಯಾಕೋ ಅದು ಸರಿ ಅಂತ ಅನ್ನಿಸ್ಲಿಲ್ಲ. ಹಂಗಾಗಿ ಅದನ್ನು ತೆಗೆದುಬಿಟ್ಟು ಮತ್ತೆ ಇದೊಂದನ್ನೇ ಸಪ್ರೇಟಾಗಿ ಪ್ಯಾಕ್ ಮಾಡೋಣ ಅಂತ ಅಂದ್ಬಿಟ್ಟು ಇದೊಂದೇ ಸಪ್ರೇಟ್ ಪ್ಯಾಕ್ ಮಾಡಿದ್ದೀವಿ. ನೋಡಿ, ತೆಗೆದುಬಿಟ್ವಿ. ಅದು ಇಟ್ಟಿದ್ದೂ ಯಾಕೋ ನನ್ನ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ, ಬೇಡ ಅಂತ ಅಂದ್ಬಿಟ್ಟು ಮತ್ತೆ ಅದನ್ನು ತೆಗೆದು ಅದನ್ನು ಸಪ್ರೇಟಾಗಿ ನಾವು ಪ್ಯಾಕ್ ಮಾಡಿದ್ವಿ. ಏಕೆಂದರೆ ಸೇಫ್ಟಿಯಾಗಿ ನಿಮ್ಮನೆ ಬಾಗಿಲಿಗೆ ಗಿಡ ತಲುಪೋದೇ ನನ್ನ ಮುಖ್ಯ ಆಗಿರುತ್ತೆ. ಅದರಲ್ಲೂ ನಾನು ಇವತ್ತು ಕೊರಿಯರ್ ಹಾಕಿರೋಂತಹ ಗಿಡಗಳು ಎಲ್ಲ ಗಿಡದಲ್ಲೂ ಮೊಗ್ಗಿದ್ದಾವೆ. ಅವು ನಿಮ್ಮ ಮನೆ ಬಾಗಿಲಿಗೆ ತಲುಪೋ ಅಷ್ಟರೊಳಗೆ ಅದು ಮೊಗ್ಗೆಲ್ಲ ಅರಳಿರುತ್ತೆ. ಆ ಮೊಗ್ಗು ಹೂವಾಗಿ ಅರಳಿದಾಗ ನಿಮ್ಮ ಮುಖದಲ್ಲಿ ಆಗೋ ಖುಷಿನೇ ಬೇರೆ ಅಲ್ವಾ. ಆ ಖುಷಿ ನೋಡೋಕ್ಕೆ ನನಗೂ ಖುಷಿ. ಹಾಗಾಗಿ ನಾನು ಹೆಚ್ಚು ಮೊಗ್ಗಿರೋಂತಹ ಗಿಡಗಳನ್ನೇ ಕಳಿಸ್ಕೊಟ್ಟಿದ್ದೀನಿ. ಯಾರಿಗೆ ಆದರೂ ಅಷ್ಟೇ ಅಲ್ವಾ, ನಾವು ಗಿಡ ಬುಕ್ ಮಾಡ್ಕೊಂಡಿರ್ತೀವಿ. ಆ ಗಿಡಗಳು ನಮ್ಮ ಮನೆಗೆ ಬಂದಾಗ ಅದರಲ್ಲಿ ಹೂವು ಅರಳಿರೋದನ್ನು ನೋಡಿದ ತಕ್ಷಣವೇ ನಮಗೆ ಆಗೋ ಖುಷಿನೇ ಬೇರೆ ಇರುತ್ತೆ. ಯಾಕೆಂದರೆ ನನಗೆ ಇದೆಲ್ಲ ಅನುಭವ ಆಗಿದೆ, ಹಾಗಾಗಿ ಹೇಳಿದೆ ಅಷ್ಟೇ. ನೋಡಿ, ಇವಾಗ ಅದೆಲ್ಲ ರಟ್ಟಿಂದೆಲ್ಲ ಅದು ನೀಟಾಗಿ ಕೂರಿಸ್ಬಿಟ್ಟು ಅದೆಲ್ಲನೂ ಜೋಡಿಸಿ ಮತ್ತು ಇವಾಗ ನಾವು ಅದೆಲ್ಲ ನೀಟಾಗಿ ಅದನ್ನು ಗಮ್ ಟೇಪ್ ಹಾಕಿ ಪ್ಯಾಕ್ ಮಾಡ್ತಾಯಿದ್ದೀವಿ. ನೋಡಿ, ಇವಾಗ ಎಲ್ಲ ಪ್ಯಾಕ್ ಆಯಿತು. ನೋಡಿ, ತುಂಬ ಸೇಫ್ಟಿ ಅಂತೂ ಸೂಪರಾಗಿದೆ. ಸೇಫ್ಟಿ ಅಂತೂ ಇದು ಇನ್ನೊಂದು ದಿನದ ವಿಡಿಯೋ. ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿದೆ, ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸಿ ನಾನು ರೆಡಿಯಾಗಿ ಸ್ವಲ್ಪ ಹೂವೆಲ್ಲನೂ ಹಾರ್ವೆಸ್ಟ್ ಮಾಡಿ ಇಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಹೂವು ಹಾರ್ವೆಸ್ಟ್ ಮಾಡೋಕ್ಕೆ ಬಂದಿದ್ದೀನಿ.
ಏಕೆಂದರೆ ಸುಮ್ಮನೆ ಗಿಡದಲ್ಲಿ ಬಿಟ್ಟರೆ ಎಲ್ಲ ಅರಳಿ ಉದುರೋಗ್ಬಿಡುತ್ತೆ, ಮತ್ತು ನನಗೆ ಪೂಜೆಗೂ ಸಹ ಹೂವೆಲ್ಲ ಸಿಗೋದಿಲ್ಲ ಅಂದ್ಬಿಟ್ಟು ಎಲ್ಲ ಹಾರ್ವೆಸ್ಟ್ ಮಾಡಿ ಇಟ್ಬಿಟ್ಟು ನೋಡಿ ಇವಾಗ ಹೊರಟಿದ್ದೀವಿ ನಾವು. ಒಂದೊಂದ್ಸತಿ ಏನಾದರೂ ಬೇಜಾರಾದಾಗ ಈ ಥರ ಎಲ್ಲ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ, ಏನೋ ಒಂಥರ ಸಮಾಧಾನ ಆಗುತ್ತೆ. ಹೊರಗಡೆ ಹೋದಾಗ ನಮ್ಗೆ ಆಗೋ ಅಂಥ ಒಂಥರ ಖುಷಿನೂ ಚೆನ್ನಾಗಿರುತ್ತೆ, ಒಂಥರ ಮೈಂಡು ಫ್ರೆಶ್ ಆಗುತ್ತೆ. ಹಾಗಾಗಿ ಹೊರಟಿದ್ದೀನಿ. ಅಲ್ಲಿ ದಾರಿಲಿ ಹೋಗ್ಬೇಕಾದ್ರೆ ನೋಡಿ ಇಲ್ಲಿ ಒಂದು ಕೆರೆ ಇತ್ತು. ಆ ಕೆರೆಯಲ್ಲಿ ತಾವರೆ ಹೂವೆಲ್ಲ ಸುಮಾರು ಅರಳಿತ್ತು. ಹಾಗಾಗಿ ಅಲ್ಲಿ ಹೋಗಿ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಈ ಕೆರೆ ಹತ್ರ ಅದೇನೇನೋ ಮಡಕೆ ಕುಡಿಕೆಗಳು ಮತ್ತು ಏನೋ ದೇವ್ರದ್ದು ಎಲ್ಲ ಏನೇನೋ ಇಟ್ಟಿದ್ರು. ನಾವು ಅಯ್ಯೋ ಅದ್ರ ಪಾಡಿಗೆ ಅವ್ರು ಏನಾನ ಮಾಡ್ಕೊಳ್ಳಿ, ನಮ್ಮ ಪಾಡಿಗೆ ನಾವು ಹೂ ಕುಯ್ಕೊಳ್ಳೋಣ ಅಂದ್ಬಿಟ್ಟು ಒಂದು ತಾವರೆ ಹೂವು ಕುಯ್ಕೊಂಡೆ. ಯಾಕೋ ಇಲ್ಲಿ ನಾವು ಬಂದು ಹೂ ಕುಯ್ಕೊಂಡಿದ್ದು ಸರಿ ಇಲ್ವೋ ಏನೋ ಗೊತ್ತಿಲ್ಲ. ನಾವು ಇದು ಹೂ ಕುಯ್ಕೊಂಡು ಬಂದ ಮೇಲೇ ಜಾನಿಗೆ ಈ ಥರ ಆಗಿದ್ದು. ನನಗೆ ಆಮೇಲೆ ಅನಿಸ್ತು, ಯಾಕೋ ನಾವು ಇಲ್ಲಿ ಕೆರೆ ಹತ್ರ ಬರಬಾರ್ದಿತ್ತೇನೋ, ಈ ಹೂವು ಕುಯ್ಬಾರ್ದಿತ್ತೇನೋ, ಕುಯ್ಕೊಂಡು ಮನೆಗೂ ಸಹ ತರಬಾರ್ದಿತ್ತೇನೋ ಅಂತ ಅನ್ನಿಸ್ತು. ಯಾಕೆ ಅಂದರೆ ಇಲ್ಲಿ ಏನೇನೋ ಮಾಡಿದರು, ಹಂಗಾಗಿ ನನಗೆ ಆ ಥರ ಅನ್ನಿಸ್ತು. ನಿಮಗೇನು ಅನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಒಳ್ಳೆಯದು ಅಂದಮೇಲೆ ಕೆಟ್ಟದ್ದೂ ಸಹ ಇದ್ದೇ ಇರುತ್ತೆ ಅಲ್ವಾ. ಹಾಗಾಗಿ ನಾವು ಎಲ್ಲ ರೀತಿಯೂ ಯೋಚನೆ ಮಾಡಬೇಕಾಗತ್ತೆ. ನಾವೇನೋ ಫಸ್ಟ್ಗೆ ಖುಷಿನಲ್ಲಿ ಹೋಗ್ಬಿಡ್ತೀವಿ, ಆಮೇಲೆ ಈ ಥರ ಏನಾದರೂ ಆದಾಗ ಅನುಭವಿಸೋದು ನಾವೇ ಅಲ್ವಾ. ಅದರಲ್ಲೂ ನಮಗೇನಾದರೂ ಆದರೆ ನಾವು ಬಾಯಿ ಬಿಟ್ಟು ಹೇಳ್ಕೊಳ್ತೀವಿ. ಅದೇ ಪ್ರಾಣಿಗಳಿಗಾದರೆ ಪಾಪ ಅವೇನು ಹೇಳ್ಕೊಳ್ತವೆ, ಮೂಕು ಪ್ರಾಣಿಗಳು ಅವೇ ನೋವುಗಳನ್ನೆಲ್ಲ ಅನುಭವಿಸ್ತವೆ. ಇನ್ನು ನೋಡಿ ಇಲ್ಲಿ ಅದು ಸ್ವಲ್ಪ ಹತ್ರದಲ್ಲೇ ಒಂದು ಹೋಯಿತು. ಅಲ್ಲಿ ನಮ್ಮ ಮನೆಯವರು ಒಂದು ಕೋಲ್ ಬಿದ್ದಿತ್ತು, ಆ ಕಡ್ಡಿ ತಗೊಂಡು ಅವರು ಹೂ ಕಿತ್ಕೊಡ್ತೀನಿ ಅಂದ್ಬಿಟ್ಟು ತೆಗಿತಾ ಇದ್ದಾರೆ. ತುಂಬಾ ಹೂವಿದ್ದಾವೆ ಇದರಲ್ಲಿ. ಕೆರೆ ತುಂಬ ಬರೀ ತಾವರೆ ಹೂವುಗಳೇ. ಅದು ಎಷ್ಟು ಚೆನ್ನಾಗಿದೆ ನೋಡೋಕ್ಕಂತೂ ಎರಡು ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿದೆ. ನೋಡಿ ಅಲ್ಲೊಂದು ಕೊಕ್ಕೆ ಥರ ಒಂದು ಕೋಲ್ ಬಿದ್ದಿತ್ತು, ಅದನ್ನು ತಗೊಂಡು ತೆಗಿತಾ ಇದ್ದಾರೆ. ಅದು ಸರಿಗೆ ಬರಲೇ ಇಲ್ಲ, ಅದು ಕಡ್ಡಿ ಸಮೇತನೂ ಬರಲಿಲ್ಲ. ಅದು ಬುಡಕ್ಕೇನೆ ಮುರಿದೋಯ್ತದು. ಅಂದ್ರೂ ಒಂದು ಸಿಕ್ತಲ್ಲ ಅನ್ನೋ ಖುಷಿ. ಅದರಲ್ಲೂ ನನಗೆ ಭಯ ಬೇರೆ. ನಮ್ಮ ಮನೆಯವರು ಅಲ್ಲಿ ನೀರೊಳಗೆ ಇಳ್ದೇ ತೆಗಿತೀನಿ ಅಂತಾರೆ. ಅದು ಕೆರೆ ಮತ್ತು ಇದು ತುಂಬ ಆಳ ಎಲ್ಲ ಇರುತ್ತಲ್ವ, ಹಂಗಾಗಿ ಬೇಡ ಅಂತಲೂ ಅಂದೆ. ಇಲ್ಲ ಇರು ತೆಕ್ಕೊಡ್ತೀನಿ ಅಂತಲೂ ತೆಗಿತಾ ಇದ್ದಾರೆ ನೋಡಿ. ಅದು ಚೆನ್ನಾಗೂ ಸಹ ಬರಲಿಲ್ಲ. ಚೆನ್ನಾಗಿ ಬಂದಿಲ್ಲ ಅಂದ್ರೂ ಒಂದು ಸಿಕ್ತಲ್ಲ ಅನ್ನೋ ಖುಷಿನೂ ಇತ್ತು. ವರಮಹಾಲಕ್ಷ್ಮಿ ಹಬ್ಬದಲ್ಲಂತೂ ಈ ಹೂವಿಗೆ ತುಂಬಾ ಬೇಡಿಕೆ ಇರುತ್ತೆ. ಕೆರೆ ಹತ್ರ ಬಂದು ಆ ಹೂವುಗಳೆಲ್ಲ ನೋಡಿದಾಗ ನನಗೆ ತುಂಬಾ ಖುಷಿಯಾಯಿತು. ಆದ್ರೂ ನನಗೆ ಎಲ್ಲೋ ಒಂದು ಕಡೆ ಅದು ನಾವು ಹೂವೆಲ್ಲ ತಗೊಬಂದು ಮನೆಗೆ ಜಾನಿಗೆ ಈ ಥರ ಎಲ್ಲ ಆದಾಗ ನಾನು ಅಲ್ಲಿ ಹೋಗ್ಬಾರ್ದಿತ್ತೇನೋ, ಅವು ತರಬಾರ್ದಿತ್ತೇನೋ. ಯಾಕೆ ಅಂದರೆ ಅಲ್ಲಿ ಏನೇನೋ ಮಾಡಿದ್ರಲ್ಲ, ಅದು ನನಗೆ ಯೋಚನೆ ಶುರುವಾಗೋಯಿತು. ಹಂಗಾಗಿ ನಾನು ಮಾಡಿದ ತಪ್ಪನ್ನ ದಯವಿಟ್ಟು ನೀವು ಯಾರೂ ಮಾಡಬೇಡಿ. ಯಾಕೆಂದರೆ ಕೆಲವೊಂದೊಂದು ಕೆರೆಗಳ ಹತ್ರ ಆಗಲಿ ನದಿಗಳ ಹತ್ರ ಆಗಲಿ ಅವ್ರು ಏನೇನೋ ಮಾಟ ಮಂತ್ರ ಏನೇನೋ ಮಾಡಿರ್ತಾರೋ ಏನೋ ಗೊತ್ತಿಲ್ಲ. ಅಲ್ಲಿ ಯಾಕೆಂದರೆ ಸುಮಾರು ಕುಡಿಕೆಗಳು ಮತ್ತು ಏನೇನೋ ಎಲ್ಲ ಇತ್ತು, ಬಟ್ಟೆಗಳು ಎಲ್ಲ ಇತ್ತು. ನಾನು ಅವ್ರು ಯಾರೇನೇನಾದರೂ ಮಾಡ್ಕೊಳ್ಳಿ ಬಿಡು, ನಮಗೇನಾಗುತ್ತೆ ಅಂದ್ಬಿಟ್ಟು ನಾನು ಈ ಥರ ಯೋಚನೆ ಮಾಡಿದೆ. ಅದು ಬೇರೆ ಥರನೇ ಆಯಿತು ಅನಿಸುತ್ತೆ, ಗೊತ್ತಿಲ್ಲ ನನಗೆ ಆ ಥರ ಡೌಟು ಶುರುವಾಯಿತು. ಈ ಥರ ಆಯಿತೋ ಏನೋ ಅಂತ ನನಗೆ ಡೌಟ್ ಶುರುವಾಯಿತು. ಯಾರೋ ಇದ್ದರು, ನಾವು ಹೂವು ತೆಗಿಬೇಕಾದ್ರೆ ಆ ಸೈಡ್ ಇದೆ, ಇನ್ನೂ ಹೋಗಿ ಆ ಸೈಡೆಲ್ಲ ತಗೊಳ್ಳಿ ಅಂತ ಇದ್ದರು. ನಾನು ಬೇಡ ಬನ್ನಿರಿ ಸಾಕು ಇದೊಂದೇ ಅಂತಲೂ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ. ನಮ್ಮ ಮನೆಯವರು ತುಂಬಾ ಚೆನ್ನಾಗಿದೆ ಅಂತಲೂ ಸಹ ಹೇಳ್ತಿದ್ರು. ಪಾಪ ಅವರು ತೆಕ್ಕೊಟ್ರು, ಅದನ್ನು ಅವ್ರು ಕಷ್ಟಪಟ್ಟು ನನಗೆ ಈ ತಾವರೆ ಹೂವನ್ನು ತೆಕ್ಕೊಟ್ಟಿದ್ದಾರೆ. ಕೆರೆನಲ್ಲಂತೂ ತುಂಬಾ ಇದ್ದಾವೆ ತಾವರೆ ಹೂವುಗಳು. ಅದು ಎಷ್ಟು ದೊಡ್ಡ ದೊಡ್ಡ ಸೈಜಲ್ಲೆಲ್ಲ ಇದ್ದಾವೆ. ಅಲ್ಲಿ ಇನ್ನೂ ಸ್ವಲ್ಪ ಮೊಗ್ಗುಗಳೆಲ್ಲ ಇದ್ದು ನಮ್ಮ ಮನೆಯವರು ಅದು ಮೊಗ್ಗುನು ತೆಗಿತೀನಿ ಇರು ಅಂತ ಇದ್ರು. ನಾನು ಬೇಡ ಬನ್ನಿರಿ ಸಾಕು ಅಂತ ಇದ್ದೆ. ಕೆಲವೊಂದು ಜಾಗಗಳಿಗೆ ಹೋಗಬಾರ್ದು ಅಂತ ಇರುತ್ತೆ, ಆದರೆ ನಮಗೆ ಗೊತ್ತಿರೋದಿಲ್ಲ. ಹೋಗ್ಬಿಟ್ಟಿರ್ತೀವಿ, ಆಮೇಲೆ ನಾವು ಅದರಿಂದ ಆಗೋ ಕಷ್ಟಗಳನ್ನ ಅನುಭವಿಸ್ತೀವಲ್ಲ, ಆವಾಗಲೇ ನಮಗೆ ಗೊತ್ತಾಗೋದು ನಾವು ಆ ಜಾಗಕ್ಕೆ ಹೋಗಬಾರ್ದಿತ್ತೇನೋ ಅಂತ. ನನಗೂ ಆ ಥರ ಫೀಲು ತುಂಬಾ ಆಯಿತು. ನಿಮಗೆ ಯಾರಿಗಾದರೂ ಈ ಥರ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಈ ಮೇಲೆ ಒಳ್ಳೆಯದು ಕೆಟ್ಟದ್ದು ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಯಾಕೆಂದರೆ ನಾವು ಖುಷಿನಲ್ಲಿ ಹೊರಟೋಗ್ತೀವಿ, ಆಮೇಲೆ ಅನುಭವಿಸೋ ನೋವಿದೆಯಲ್ಲ, ತುಂಬಾ ನೋವನ್ನು ಅನುಭವಿಸಿದ್ಮೇಲೆ ನಮಗೆ ಇದೆಲ್ಲ ಅನುಭವಗಳಾಗುತ್ತೆ. ಯಾಕೆ ನಾನು ಈ ಥರ ಹೇಳಿದೆ ಅಂದರೆ ಅಲ್ಲಿ ಏನೇನೋ ಮಾಡಿದ್ರು, ಹಂಗಾಗಿ ನನಗೆ ಡೌಟು ಬಂತಷ್ಟೇ. ಈ ಥರ ಏನಾದರೂ ಆಗಿರ್ಬೋದಾ ಅಂತ ನನಗೆ ಡೌಟ್ ಶುರುವಾಯಿತು. ಹಾಗಾಗಿ ಹೇಳಿದೆ, ಯಾಕೆಂದರೆ ನಾನು ಮಾಡಿದ ತಪ್ಪು ನೀವು ಯಾರೂ ಮಾಡೋಕ್ಕೆ ಹೋಗಬೇಡಿ, ಅದಕ್ಕೋಸ್ಕರ ಹೇಳಿದ್ದೀನಿ ಅಷ್ಟೇ. ಇಲ್ಲಿ ಯಾರ್ಯಾರಿಗೆ ಏನೇನು ಇದು ಮಾಡಿರ್ತಾರೋ ಏನೋ ಗೊತ್ತಿಲ್ಲ. ನಮ್ಮ ಟೈಮ್ ಚೆನ್ನಾಗಿಲ್ದಾಗ ಏನಾಗುತ್ತೆ ಅದು ನಮಗೆ ತಿರುಗಿಬಿಡುತ್ತೆ. ಅಂಥ ಇದ್ದಾಗ ನಾವು ಅಂಥ ಜಾಗಕ್ಕೆಲ್ಲ ಹೋಗಲೇಬಾರ್ದೇನೋ ಅಂತಲೂ ಅನ್ನಿಸ್ತು ನನಗೆ.
ಇಲ್ಲಿ ನೀವು ಗಮನಿಸ್ಬೋದು ಅಲ್ಲಿ ಮಡಿಕೆಗಳು ಏನೇನೋ ಬಿದ್ದಿದ್ದಾವೆ. ಅದು ಏನು ಅಂತ ನನಗೆ ಗೊತ್ತಿಲ್ಲ. ಇಲ್ಲ ಅದು ಸತ್ತಿರೋವ್ರದ ಅಥವಾ ಏನಾದರೂ ಮಾಡಿರೋವ್ರದ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸುಮಾರು ಸೀರೆಗಳು ಮತ್ತೇನೋ ಬಟ್ಟೆಗಳು, ಮಡಿಕೆ ಕುಡಿಕೆಗಳು ಇವೆಲ್ಲ ಬಿದ್ದಿದ್ವು ಅಲ್ಲಿ ಕೆರೆ ದಡದಲ್ಲಿ. ಇನ್ನು ನೋಡಿ ನಮ್ಮನೆಯವರು ಅಲ್ಲಿ ನೀರೊಳಗಡೆ ಹೋಗ್ಬಿಟ್ಟು ಅಲ್ಲೊಂದು ಮೊಗ್ಗಿತ್ತು ಅದನ್ನು ತೆಗಿತಾ ಇದ್ದಾರೆ. ಅಂದರೆ ಅಲ್ಲಿ ಆಗೋ ಖುಷಿನೇ ಬೇರೆ. ಆ ಖುಷಿಯೆಲ್ಲ ನಾವು ಅನುಭವಿಸಿ ಮನೆಗೆ ಬಂದಾಗ ಮನೆಗಳಲ್ಲಿ ಏನಾದರೂ ಒಂದು ಅಚಾತುರ್ಯ ನಡೆದಾಗ್ಲೇ ಇವೆಲ್ಲ ನೆನಪಾಗೋದು. ನಾವು ಅಲ್ಲಿ ಹೋಗ್ಬಾರ್ದಾಗಿತ್ತು, ಅಲ್ಲಿ ಹೋಗಿದ್ದಕ್ಕೆ ಈ ಥರ ಆಯ್ತೇನೋ ಅನ್ನೋ ರೀತಿ ಎಲ್ಲ ಫೀಲ್ ಆಗುತ್ತೆ. ಏನೂ ಮಾಡೋಕ್ಕಾಗೋದಿಲ್ಲ ಜೀವನದಲ್ಲಿ. ಇವೆಲ್ಲ ಒಂದು ರೀತಿ ಪಾಠನೇ ಅಂತ ಅನ್ಕೋಬೇಕಷ್ಟೇ. ಒಂದು ರೀತಿ ನಾವು ಪಾಠ ಕಲ್ತಂಗಾಗುತ್ತೆ ನೋಡಿ. ಅಲ್ಲಿ ಈ ಒಂಥರ ಏನೇನೋ ಎಲ್ಲ ಇಟ್ಟಿದ್ದಾರೆ ನೋಡಿ. ಅಲ್ಲಿ ನೋಡಿ ಒಂದು ಗಮನಿಸ್ಬೋದು ನೀವು. ಕಿತ್ತಿದ್ದಾರೆ ಒಂದು ತಾವರೆ ಹೂವು. ಇದು ಕೀಳೋಕ್ಕೆ ಆಗಿಲ್ಲ, ಇದು ಒಂಥರ ಆಗ್ಬಿಟ್ಟೈತೆ. ಆದರೂ ಸ್ವಲ್ಪ ಪರವಾಗಿಲ್ಲ, ತಗೊಂಡಿದ್ದೀವಿ ನೋಡಿ. ಹ್ಞೂ ಇನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಬರಬೇಕಾದ್ರೆ ಅಲ್ಲಿ ಹಲಸಿನಣ್ಣು ಇತ್ತು. ಹಾಗಾಗಿ ಒಂದು ಹಲಸಿನಣ್ಣು ಸಹ ತಗೊಬಂದ್ವಿ. ಅಲ್ಲಿ ರೋಡ್ ಸೈಡಲ್ಲೆಲ್ಲ ಇಟ್ಕೊಂಡು ಮಾರ್ತಾಯಿದ್ರು, ಹಂಗಾಗಿ ತಗೊಬಂದ್ವಿ. ಮೊನ್ನೆ ನಮ್ಮ ಮನೆಯವರು ಒಂದು 50 ರೂಪಾಯಿಗೆ ತಗೊಬಂದಿದ್ದಾರೆ ಕುಯ್ದಿರೋ ಹಣ್ಣು. 50 ರೂಪಾಯಿಗೆ ಎಷ್ಟು ಕಡಿಮೆ ಕೊಟ್ಟಿದ್ದಾರೆ ಅಂದರೆ ಅದು ತಿಂದ್ರೂ ತಿಂದಂಗೆ ಆಗಲ್ಲ. ಅದೇ ನಾವು ಈ ಥರ ಒಂದು ದೊಡ್ಡದಾಗಿರೋ ಹಣ್ಣು ತಗೊಬಂದು ಕುಯ್ದು ಮನೇಲಿ ತಿಂದರೆ ನಮ್ಮ ಮನಸ್ಫೂರ್ತಿ ಆಗೋಷ್ಟು ತಿನ್ಬೋದು. ಇದು ನೋಡಿ ಬರೀ 80 ರೂಪಾಯಿ ಇದಿಷ್ಟು ಹಲಸಿನಣ್ಣಿಗೆ. ನೋಡಿ ಅಲ್ಲಿ ನಾನು ಹಣ್ಣು ಕುಯ್ತಾ ಇದ್ರೆ ಜಾನಿ ನೋಡಿ ಫುಲ್ಲು ರೌಂಡ್ ಆಗ್ತಾ ಇದ್ದಾನೆ. ಜಾನಿ ಇವಾಗ ಚೆನ್ನಾಗಿದ್ದಾನೆ ನೋಡಿ, ಚೆನ್ನಾಗಿ ಓಡಾಡ್ಕೊಂಡು ಆ್ಯಕ್ಟಿವ್ ಆಗಿದ್ದಾನೆ. ನನಗೆ ಫುಲ್ಲು ಹುಷಾರಿಲ್ಲದೆ ಇರೋದು ವಿಡಿಯೋ ನಾನು ಹಾಕಿರಲಿಲ್ಲ, ಸ್ವಲ್ಪ ಮಾತ್ರ ಹಾಕಿದ್ದೆ. ಅದನ್ನ ನೋಡಿದ್ರೇ ಭಯ ಆಗ್ಬಿಡುತ್ತೆ. ಈಗಲೂ ನನಗೆ ಅದನ್ನು ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನೋ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.